ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಯರ್ವಾ ಗ್ರಾಮದಲ್ಲಿ ನೀಲಗಂಗಾ ಶಿಕ್ಷಣ ಸಂಸ್ಥೆಯಿಂದ 4 ವರ್ಷದ ಮಕ್ಕಳಿಂದ ಹಿಡ್ಕೊಂಡು 16 ವರ್ಷದ ಮಕ್ಕಳವರೆಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ಒಂದು ನಿರ್ಧಾರ ಮಾಡಿದ್ವಿ. ಈ ನಿರ್ಧಾರ ಯಾಕೆ ಮಾಡಿದ್ವಿ? ನಮ್ಮದು ನೀಲಗಂಗಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸಂಶೋಧನಾ ಕೇಂದ್ರ ಅಂತ ನಾವು ಬರೀ ಹೆಸರಿಗೆ ಮಾತ್ರ ಒಂದು ಸಂಶೋಧನಾ ಕೇಂದ್ರ ಆಗಬಾರ್ದು. ಇಲ್ಲಿ ಬರುವಂಥ ಚಿಕ್ಕ ಚಿಕ್ಕ ಮಕ್ಕಳ ಸಮಸ್ಯೆಗಳು ಏನಿದ್ದಾವೆ ಅಂಥೇಳಿ ನಾವು ಕಳೆದ ಒಂದು 6 ತಿಂಗಳ ನಾವು ಒಂದು ಪಟ್ಟಿಯನ್ನು ಮಾಡಿದ್ವಿ. ಪಾಲಕರೊಂದಿಗೆ ಸಮಾಲೋಚನೆಯನ್ನು ಮಾಡಿದಾಗ ಹಲವಾರು ಪಾಲಕರು ನಮ್ಗೆ ಹೇಳಿದರು, ಸರ್ ನಮ್ಮ ಮಗುಗೆ ಹಲವಾರು ಸಮಸ್ಯೆಗಳು ಆರೋಗ್ಯದಲ್ಲಿ ಕಾಡ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಕಾಡ್ತಾ ಇರೋದು ಏನಂದರೆ ಮಗುವಿಗೆ ನಿದ್ದೆನೇ ಬರ್ತಾ ಇಲ್ಲ. ನಿದ್ದೆ ಯಾಕೆ ಬರ್ತಾ ಇಲ್ಲ ಅಂತಂದರೆ ಮಗು ಏನು ಮಾಡುತ್ತೆ ಅಂದರೆ ಮೊಬೈಲ್ನೊಂದಿಗೆ ಒಡನಾಟವನ್ನು ಮಾಡ್ತಾ ಇದೆ. ಒಡನಾಟವನ್ನು ಅಂದರೆ ತಂದೆ ತಾಯಿ ಜೊತೆ ಕಳೆಯುವ ಸಮಯ ಕೇವಲ 1 ಗಂಟೆ, ಆದರೆ ಮೊಬೈಲ್ನಲ್ಲಿ ಕಡಿಮೆ ಅಂದರೂ ಒಂದು 5 ರಿಂದ 6 ತಾಸು ಒಂದು ಮಗು ಒಂದು ತನ್ನ ಸಮಯವನ್ನು ವ್ಯಯ ಮಾಡ್ತಾ ಇದೆ. ಇಲ್ಲೇನಾಗ್ತಾ ಇದೆ, ಒಂದು ಭಂಗಿ, ಏನು ಭಂಗಿ ಅಂತೇವೆ ನಾವು, ಪೋಸ್ಚರ್ ಅಂತೇವೆ. ಮಗು ತಲೆ ಕೆಳಗೆ ಹಾಕಿ ಮೊಬೈಲನ್ನು ನೋಡ್ತಾನೆ ಇರುತ್ತೆ. ಆ ಮೊಬೈಲನ್ನು ನೋಡ್ತಾ 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 ಏನಾಗುತ್ತೆ, ಕತ್ತಲ್ಲಿ ನೋವು ಬರುತ್ತೆ. ಕತ್ತಲ್ಲಿ ನೋವು ಬಂದಾಗ ಆಯುರ್ವೇದದಲ್ಲಿ ಮನ್ಯಸ್ತಂಭ ಅಂತ ನಾವು ಡಯಾಗ್ನೋಸ್ ಮಾಡ್ತೀವಿ, ಅದಕ್ಕೊಂದು ಚಿಕಿತ್ಸೆ ಮಾಡ್ತೀವಿ. ಅದು ಪರಿಣಾಮಕಾರಿ ಆಗಲಿಲ್ಲ. नोबल पब्लिक स्कूल एल्म से ही दोनों जहां में कामयाबी है. स्काई सनशाइन स्कूल स्टेप टुवर्ड्स बेटर फ्यूचर, जयशंकर कॉलोनी, शांति निकेतन ग्राउंड, बिस्वा कल्याण. ಯಾಕಂದ್ರೆ ಇಲ್ಲಿ ನಿಧಾನ ಪರಿವರ್ತನೆ ಮಾಡೋದ್ರಿಂದ ಮಾತ್ರ ಮಗು ಮತ್ತೆ ಅದೇ ಸ್ಥಿತಿಗೆ ಬರಬೇಕಂದ್ರೆ ಸಮಯ ಬೇಕಾಗುತ್ತೆ. ಅಲ್ಲಿ ಮಾನಸಿಕವಾದಂತಹ ವಿಕಾರಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಎಲ್ಲ ಮಕ್ಕಳು ಏನಾಗ್ತವೆ ಅಂದರೆ ಇರಿಟೇಬಲ್ ಆಗಿದ್ದಾವೆ. ಎಲ್ಲರೂ ಇರಿಟೇಟ್. ನೀವು ಏನೇ ಕೇಳಿದ್ರು ಅವರು ಇರಿಟೇಟ್ ಮಾಡ್ತಾರೆ. ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಮಾತ್ರ ಅವ್ರು ಖುಷಿಯಿಂದ ಊಟ ಮಾಡೋದು. ಮತ್ತು ಮೊಬೈಲ್ನೊಂದಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ಕಡಿಮೆ ಅಂದರೂ ಒಂದು 5 ರಿಂದ 6 ತಾಸು ಅಲ್ಲಿ ಕಳೀತಾ ಇದ್ರು. ಈ ರೀತಿ ಮಾಡೋದ್ರಿಂದ 10 ಆರೋಗ್ಯದ ಸಮಸ್ಯೆಗಳು ಕಾಡಕತ್ತು. ಅತಿಯಾದ ಪ್ರಮಾಣದಲ್ಲಿ ಊಟವನ್ನು ಏನು ಊಟ ಮಾಡ್ತಾ ಇದ್ದಾರೆ, ಜಂಕ್ ಫುಡ್ಡನ್ನು ಸೇವನೆ ಮಾಡ್ತಾ ಇದ್ದಾರೆ. ಜಂಕ್ ಫುಡ್ ಸೇವನೆ ಮಾಡೋದ್ರಿಂದ ಏನಾಯಿತು, ಮತ್ತೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಡಯಾಬಿಟಿಸ್ ಡೆವಲಪ್ ಆಗ್ತಾ ಇದೆ. ಈ ಡಯಾಬಿಟಿಸ್ಗೆ ಮತ್ತೆ ಅಲ್ಲಿ ವೈದ್ಯರ ಹತ್ರ ಬರ್ತಾ ಇದ್ದಾರೆ. ಚಿಕ್ಕ ಮಗು ಇರೋದ್ರಿಂದ ಅದು ಕನ್ನಡಕವನ್ನು ಹಾಕಲಾರ್ದೆ ಅದು ಮಗು ಓದ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕನ್ನಡಕ ಬಂದಾಗ ಮಗುವಿನ ಒಂದು ದೈಹಿಕ ಚಟುವಟಿಕೆ ಕಡಿಮೆ ಆಗ್ತಾ ಬಂತು. ಆಟ ಆಡಂದ್ರೆ ಅವನು ಸ್ಪೆಕ್ಟ್ ಹಾಕೊಂಡಿರ್ತಾನೆ, ಆ ಸ್ಪೆಕ್ಟ್ ಬೀಳುತ್ತೆ ಅನ್ನೋ ಭಯದಿಂದ ಅವನು ಆಟ ಆಡೋದು ಬಿಟ್ಟ. ಆ ದೈಹಿಕ ಚಟುವಟಿಕೆ ಕುಂಠಿತಗೊಳ್ತೈತೆ. ಇದೆಲ್ಲ ಆಗೋದ್ರಿಂದ ರೋಗಗಳು ಹೆಚ್ಚಿಗೆ ಆಯಿತು. ಇವೆಲ್ಲವನ್ನ ನಾವು ಪಟ್ಟಿಯನ್ನು ಕಳೆದ 6 ತಿಂಗಳಿಂದ ಮಾಡಿದಾಗ ನಾವು ಒಂದು ಸಂಶೋಧನೆ ಈ ವಿಚಾರದ ಮೇಲೆ ಯಾಕೆ ಮಾಡಬಾರ್ದು ಅಂತ ಒಂದು ವಿಚಾರವನ್ನ ಮಾಡಿದ್ವಿ. स्कूल स्टाइल कैंसल्ड, यहाँ लर्निंग मिलती है क्रिएटिव ट्विस्ट के साथ. नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट. ಅವಾಗ ನಮ್ಮ ನೂರ್ ಸರ್, ಡೈರೆಕ್ಟರ್ ನೀಲಗಂಗಾ ಮೀಡಿಯಾದವರು ನಮಗೊಂದು ಸಲಹೆಯನ್ನು ಕೊಟ್ಟರು. ಗಾಂಧಾರಿ ವಿದ್ಯೆ ಅನ್ನೋ ಒಂದು ವಿದ್ಯೆ ಇದೆ, ಏಕಲವ್ಯ ಒಂದು ವಿದ್ಯೆ ಇದೆ. ಆ ವಿದ್ಯೆಗಳನ್ನು ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕೆ ಇದನ್ನು ಅಳವಡಿಸ್ಕೋಬಾರ್ದು ಅನ್ನೋದು ಒಂದು ಚಿಂತನೆಯನ್ನು ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಒಂದು ಎಕ್ಸ್ಪರ್ಟ್ ಇದ್ದಾರೆ, ಗಾಂಧಾರಿ ವಿದ್ಯೆ, ಮೀನಾಕ್ಷಿ ಮೇಡಮ್ ಅಂತ ಧಾರವಾಡದವರು. ಅವರನ್ನು ನಾವು ಕೋರಿದಾಗ ಅವ್ರು ಹೇಳಿದರು, ನಾನು 15 ದಿನ ರೆಸಿಡೆನ್ಷಿಯಲ್ ಆಗಿ ಮಕ್ಕಳಿಗೆ ನಾನು ಅವರನ್ನು ಒಳ್ಳೆಯ ಒಂದು ಪ್ರತಿಭೆಯನ್ನಾಗಿ ಬೆಳವಣಿಗೆ ಮಾಡಿಕೊಡ್ತೀನಿ. ಅದಕ್ಕೆ ನೀವು 15 ದಿನ ಇದನ್ನು ರೆಸಿಡೆನ್ಷಿಯಲ್ ಒಂದು ಟ್ರೈನಿಂಗನ್ನು ಮಾಡಿ. ಅವಾಗ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಮಾಡಬೇಕಾದ್ರೆ ಬರೀ ಗಾಂಧಾರಿ ವಿದ್ಯೆ ಮಾಡಿದ್ರೆ ಸಾಲ. ಗಾಂಧಾರಿ ವಿದ್ಯೆಯನ್ನು ನಾವು ಅವರಿಗೆ ಪಠ್ಯಕ್ರಮವಾಗಿ ಯೂಸ್ ಮಾಡಿದ್ರೆ ಸಾಲದು. ಅದಕ್ಕೆ ನಾವೇನು ಮಾಡಿದ್ವಿ, ಯೋಗ, ಧ್ಯಾನ, ಹೋಮ, ಗೋಪೂಜೆ ಮತ್ತು ನಮಗೆ ಬೆಂಗಳೂರಿಂದ ಒಬ್ಬರು ನಮ್ಮ ಸ್ವಾಮೀಜಿ ಬರ್ತಾ ಇದ್ದಾರೆ. ಆ ಸ್ವಾಮೀಜಿ ಅವರು ಏನು ಹೇಳಿದರು, ನಾನು 15 ದಿನ ನೀವು ಮಾಡುವಂತಹ ಕಾರ್ಯಕ್ಕೆ ನಿಮ್ಮ ಜೊತೆ ನಾನು ಕೈ ಜೋಡಿಸಿ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡೋಕೆ ನಾನು ಒಂದು ನನ್ನ ಪಾತ್ರವನ್ನು ವಹಿಸ್ತೀನಿ ಅಂತ ಹೇಳಿದರು. ಅವಾಗ ಅವ್ರೇನು ಹೇಳಿದರು, ಅವರು ಗೋ ಪೂಜೆ ಅಂದ್ರೆ ಏನು, ಗೋ ಉತ್ಪನ್ನಗಳೇನು, ಅದರಿಂದ ಏನೇನು ನಮ್ಮ ದೇಹದಲ್ಲಿ ಯಾವ ರೀತಿ ಸೇವನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರವನ್ನು ಸಹಿತ ಅವರು 15 ದಿನ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಬೆಳಗ್ಗೆ ಏಳಬೇಕಾದ್ರೆ ಮಗುಗೆ ಮನೆಯಲ್ಲಿ ನೀವು ಎಬ್ಬಿಸಿ ಮಗು ಹೇಳೋದೇ ಇಲ್ಲ.
ಯಾಕಂದ್ರೆ ರಾತ್ರಿ 12 ಗಂಟೆವರೆಗೂ ಮೊಬೈಲ್ ನೋಡಿ ನೋಡಿ ಮಲಗಿರುತ್ತೆ ಅಥವಾ ಟಿ ವಿ ನೋಡಿ ಮಲಗಿರುತ್ತೆ. ನೀವು ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿದಾಗ ಯಾವ ಮಗುನೂ ಹೇಳಕ್ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ದೇಶದ ಭಾರತ ದೇಶದ ಏನು ಸಂಸ್ಕಾರ ಇದೆ, ಹಿಂದೂ ಸಂಸ್ಕಾರ ಇದೆ, ಬೆಳಿಗ್ಗೆ ದಿನಚರ್ಯವನ್ನು ನಾವು ಬ್ರಾಹ್ಮಿ ಮುಹೂರ್ತದಿಂದ ಪ್ರಾರಂಭ ಮಾಡಿ ರಾತ್ರಿ ಮಲಗುವವರೆಗೂ ಹಲವಾರು ಪಠ್ಯಕ್ರಮಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಆ ಪಠ್ಯಕ್ರಮವನ್ನು ತಮಗೆ ಒದಗಿಸುತ್ತೇವೆ. ಮಕ್ಕಳ ಯಾವ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಮಾಡೋಕ್ಕೆ ಪ್ರತಿಯೊಂದು ಹಂತದಲ್ಲಿ ಒಂದು ಚಿಕಿತ್ಸೆ ಆಗಿರ್ಬೋದು, ಆಯುರ್ವೇದದ ಚಿಕಿತ್ಸೆ ಆಗಿರ್ಬೋದು, ಯಾವುದೇ ಕಾಯಿಲೆಗಳಿದ್ದಾಗ 1 ವರ್ಷ ಆ ಮಗುವಿನ ಸಂಪೂರ್ಣ ನಾವು ಉಚಿತವಾಗಿ ತಪಾಸಣೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರವಾಗಿ ನಾನು ಎಲ್ಲ ಒಂದು ಕಲ್ಯಾಣ ಕರ್ನಾಟಕದ ಭಾಗದ ಜನಕ್ಕೆ ಹೇಳ್ಕೊಡ್ತೇನೆ. ಇಲ್ಲಿ ಶಿಕ್ಷಕರ ಪಾತ್ರ ಭಾಳ ಮುಖ್ಯವಾಗಿರುತ್ತೆ. ಶಿಕ್ಷಕರಂದ್ರೆ ಏನಾಗುತ್ತೆ, ಮಗುವಿಗೆ ನಾವು ಪಠ್ಯಕ್ರಮವನ್ನು ಹೇಳ್ತೇವೆ, ಹೋಮ್ವರ್ಕ್ ಮಾಡೋಕ್ಕೆ ಹೇಳ್ತೇವೆ, ಬಟ್ ಸಂಸ್ಕಾರವನ್ನು ಕಲಿಸುವ ಪಾತ್ರ ನಮ್ಮದು ಕಡಿಮೆ ಆಯಿತು. ಆ ಗುರುಕುಲ ವ್ಯವಸ್ಥೆಯ ರೀತಿಯಲ್ಲಿ ನಾವು ಮಕ್ಕಳನ್ನು ಅಭಿವೃದ್ಧಿ ಮಾಡಬೇಕನ್ನೋ ವಿಚಾರದಲ್ಲಿ ಈ ಪಠ್ಯಕ್ರಮವನ್ನು ನಿಮಗೆ ಒದಗಿಸ್ತೇವೆ. ನೀವು ಒಂದ್ಸರಿ ನೋಡಿ ಅದನ್ನು ಎಲ್ಲ ಕಲ್ಯಾಣ ಕರ್ನಾಟಕದ ಭಾಗದ ಪಾಲಕರಿಗೆ ತಿಳಿಸಿ. ಯಾಕಂದರೆ ಭಾರತದ ಒಂದು ಎಕನಾಮಿ ಏನಾದರೂ ಬೆಳಿಬೇಕಂದ್ರೆ ಮಕ್ಕಳೇ ಮುಖ್ಯ. ಮಕ್ಕಳ ಮಾರ್ಟಾಲಿಟಿ ರೇಟನ್ನು ನಾವು ಮೊದಲು ನೋಡ್ತಿದ್ವಿ. ಈಗ ಆರೋಗ್ಯವಂತ ಮಗು ನಾವು ಸೃಷ್ಟಿ ಮಾಡಲಿಲ್ಲ ಅಂದರೆ ಸ್ವಸ್ಥ ಭಾರತ, ಸದೃಢ ಭಾರತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಈ ಗಾಂಧಾರಿ ವಿದ್ಯೆಯನ್ನು ಮಾಡ್ತಾ ಇದ್ದೇವೆ. ಗಾಂಧಾರಿ ವಿದ್ಯೆಯನ್ನು ಕಣ್ಣಿದ್ದವ್ರಿಗೆ ಇವಾಗ ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಕಣ್ಣಿಲ್ಲದ ಮಕ್ಕಳನ್ನು ಗುರುತಿಸಿ ಅವರಿಗೆ 1 ವರ್ಷದ ಟ್ರೈನಿಂಗನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ಮಾಡ್ಬೇಕಂತೇಳಿ ಆಲ್ರೆಡಿ ನಮ್ಮ ಡೈರೆಕ್ಟರ್ ಈ ವಿಚಾರವನ್ನು ನಿಮಗೆ ತಿಳಿಸ್ಬೇಕಾಗಿತ್ತು. ಅದನ್ನೇ ಅವರು ಸ್ವಾಗತ ಭಾಷಣದಲ್ಲಿ ತಿಳಿಸಲ್ಲ, ನಾನು ಹೇಳ್ತಾ ಇದ್ದೇನೆ. 1 ವರ್ಷದವರೆಗೆ ಅಂಧ ಮಕ್ಕಳಿಗೆ ನಾವು ಸಿಲೆಕ್ಟ್ ಆದಂತಹ ಬಡ ಮಕ್ಕಳಿಗೆ 1 ವರ್ಷಕ್ಕೆ ಅವರನ್ನು ಟ್ರೈನಿಂಗ್ ಮಾಡುವ ಮುಖಾಂತರವಾಗಿ ಅವರು ಈ ಗಾಂಧಾರಿ ವಿದ್ಯೆ ಮುಖಾಂತರವಾಗಿ ತಮಗೆ ಬೇಕಾದಂತಹ ತಮ್ಮ ದಿನನಿತ್ಯದ ಚಟುವಟಿಕೆಯನ್ನು ಸ್ವಾವಲಂಬಿಯಾಗಿ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಟ್ರೈನಿಂಗ್ ಮಾಡ್ತೀವಿ. ಮೀನಾಕ್ಷಿ ಮೇಡಮ್ ಅವರು ಬಂದು 15 ದಿನ ಮಾಡಿದಾಗ ನಮ್ಮ ಡಾಕ್ಟ್ರು ನಾವು ಪ್ರತಿಯೊಂದು ಒಂದು ವಿದ್ಯಾರ್ಥಿಗೆ 4 ಜನ ನಮ್ಮ ವಿದ್ಯಾರ್ಥಿ ಸ್ಟೂಡೆಂಟ್ಸ್ ಇದ್ದಾರೆ, BAMS ವಿದ್ಯಾರ್ಥಿ ಸ್ಟೂಡೆಂಟ್ಸ್ಗಳಿದ್ದಾರೆ. ಆಮೇಲೆ ಒಬ್ಬರು ಡಾಕ್ಟ್ರನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅವರ ಚಿಕಿತ್ಸೆಯೊಂದಿಗೆ ಅವರ ವಿಶೇಷವಾದ ಆಯುರ್ವೇದದ ಮಹತ್ವ, ದಿನಚರ್ಯ, ಋತುಚರ್ಯಗಳನ್ನು ಮಕ್ಕಳಿಗೆ ಕಲಿಸ್ಕೊಡ್ತೇವೆ. ಈ ಕಲಿಸೋದ್ರಿಂದ ಸಂಸ್ಕಾರವನ್ನು ನಾವು ಪ್ರತಿಯೊಂದು ಮಗುವಿಗೆ ಕಲಿಸಿದಾಗ ಸಂಸ್ಕಾರಯುತವಾದ ಒಂದು ಪ್ರಜೆಯನ್ನು ನಿರ್ಮಾಣ ಮಾಡುವಲ್ಲಿ ನಮ್ಮ ನೀಲಗಂಗಾ ಶಿಕ್ಷಣ ಸಂಸ್ಥೆಯ ಒಂದು ಅಳಿಲು ಸೇವೆಯನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.